ಮಡಿಕೇರಿ ನಗರಸಭೆಗೆ ಲಗ್ಗೆ ಇಡಲಿದೆ ಬಿಜೆಪಿ. ನಿರೀಕ್ಷೆಯಲ್ಲಿದ್ದ ಎಸ್ಡಿಪಿಐ 2ನೇ ಸ್ಥಾನಕ್ಕೆ. ಕಾಂಗ್ರೆಸ್ ಜೆಡಿಎಸ್ ಪಕ್ಷಗಳಿಗೆ ತೀವ್ರ ಹಿನ್ನಡೆ. ಚಿತ್ತಾರ ಸಿಟಿ ಫೈಟ್ ಚುನಾವಣಾ ಸಮೀಕ್ಷೆ. ಸುಮಾರು 7 ವರ್ಷಗಳ ಕಾಲ ಅಧಿಕಾರದಿಂದ ದೂರವೇ ಉಳಿದಿದ್ದ ಬಿಜೆಪಿ ಈ ಬಾರಿ ನಗರಸಭಾ ಗದ್ದುಗೆ ಹಿಡಿಯಲು ಸಜ್ಜಾಗಿದೆಯೇ? ಕಳೆದ ಬಾರಿ ಎಸ್ಡಿಪಿಐ ಬೆಂಬಲದೊಂದಿಗೆ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದ ಕಾಂಗ್ರೆಸ್ ಈ ಬಾರಿ ಕುಸಿಯಲಿದೆಯೇ? ಕಳೆದ ಅವಧಿಯಲ್ಲಿ ಮೊದಲ ಬಾರಿಗೆ ಎಂಟ್ರಿ ಕೊಟ್ಟ ಎಸ್ಡಿಪಿಐ ತನ್ನ ಸ್ಥಾನಗಳನ್ನು ಭದ್ರ ಮಾಡಿಕೊಳ್ಳಲಿದೆಯೇ? ಜೆಡಿಎಸ್ ಹಾಗೂ ಪಕ್ಷೇತರರು 1-2 ಸ್ಥಾನಗಳಲ್ಲಿ ಗೆಲ್ಲಲಿದ್ದಾರೆಯೇ? ಚಿತ್ತಾರದ ಮತದಾನೋತ್ತರ ಸಮೀಕ್ಷೆ ಈ ಅಂಶಗಳನ್ನು ಬಹುತೇಕ ದೃಢಪಡಿಸುತ್ತಿದೆ. ಚಿತ್ತಾರ ಸಮೀಕ್ಷೆ ಪ್ರಕಾರ ಬಿಜೆಪಿಯು 9ರಿಂದ 12 ಸ್ಥಾನಗಳನ್ನು ಗಳಿಸಲಿದೆ. ಇನ್ನೊಂದು ರಾಷ್ಟ್ರೀಯ ಪಕ್ಷವಾದ ಕಾಂಗ್ರೆಸ್ 3ರಿಂದ 5 ಸ್ಥಾನಗಳಲ್ಲಿ ಗೆಲುವು ಸಾಧಿಸಲಿದೆ. ಎಸ್ಡಿಪಿಐ 3ರಿಂದ 5 ಕ್ಷೇತ್ರಗಳನ್ನು ಬಗಲಿಗೆ ಹಾಕಿಕೊಂಡರೆ ಜೆಡಿಎಸ್ 2ರಿಂದ 4 ಸ್ಥಾನಗಳಲ್ಲಿ ಜಯಮಾಲೆ ಧರಿಸುವ ನಿರೀಕ್ಷೆ ಇದೆ. ವಿಶೇಷವೆಂದರೆ ಈ ಬಾರಿ 1ರಿಂದ 3 ಮಂದಿ ಪಕ್ಷೇತರ ಅಭ್ಯರ್ಥಿಗಳು ಆಯ್ಕೆಯಾಗುವ ಸಂಭವವಿದೆ. ವಾರ್ಡ್ ನಂಬರ್ 1ರಲ್ಲಿ ಬಿಜೆಪಿಯಿಂದ ಬಿಪಿ ಚಿತ್ರಾವತಿ, ಕಾಂಗ್ರೆಸ್ನಿಂದ ಎನ್ ಪ್ರೇಮ, ಜೆಡಿಎಸ್ನ ಅನಿತಾ ಕೆಕೆ ಮತ್ತು ಪಕ್ಷೇತರ ಅಭ್ಯರ್ಥಿ ಅನಿತಾ ಬಿಡಿ ಕಣದಲ್ಲಿದ್ದಾರೆ. ಇಲ್ಲಿ ಬಿಜೆಪಿ ಮತ್ತು ಪಕ್ಷೇತರ ಅಭ್ಯರ್ಥಿ ನೇರ ಹಣಾಹಣಿಯಲಿದ್ದಾರೆ. ಸಮೀಕ್ಷೆ ಪ್ರಕಾರ ಗೆಲುವಿನ ಅಂತರ ಕೇವಲ ಅತ್ಯಂತ ಅಲ್ಪ ಮತಗಳು. ಅನಿತಾ ಪತಿಯ ವರ್ಚಸ್ಸು ಕೂಡ ಫಲಿತಾಂಶದಲ್ಲಿ ಪರಿಣಾಮ ಬೀರಲಿದೆ ಎನ್ನಲಾಗಿದೆ. 2ನೇ ವಾರ್ಡ್ನಲ್ಲಿ 11 ಮಂದಿ ಸ್ಪರ್ಧೆಯಲ್ಲಿರುವುದರಿಂದ ಬಹುತೇಕ ಮತಗಳು ಹರಿದು ಹಂಚಿ ಹೋಗುವ ಸಾಧ್ಯತೆ ಹೆಚ್ಚಿದೆ. ಬಹುತೇಕ ಪಕ್ಷೇತರರು ಸ್ಥಳೀಯರೇ ಆಗಿರುವುದರಿಂದ ಮತದಾರರು ಭಾವನಾತ್ಮಕವಾಗಿ ಯೋಚಿಸಿದ್ದಾರೆ. ಆದರೆ ಕ್ಷೇತ್ರದಲ್ಲಿ ಬಿಜೆಪಿ, ಕಾಂಗ್ರೆಸ್ ಮತ್ತು ಜೆಡಿಎಸ್ ತ್ರಿಕೋನ ಸ್ಪರ್ಧೆಯಲ್ಲಿವೆ. ಅಂತಿಮವಾಗಿ ಬಿಜೆಪಿಯ ಮಹೇಶ್ ಜೈನಿ ಜೆಡಿಎಸ್ನ ಲೀಲಾ ಶೇಷಮ್ಮ ವಿರುದ್ಧ ಅತ್ಯಲ್ಪ ಮತಗಳಿಂದ ಗೆಲುವು ಸಾಧಿಸುವ ನಿರೀಕ್ಷೆ ದಟ್ಟವಾಗಿದೆ. 3ನೇ ವಾರ್ಡಿನಲ್ಲಿ ಎಸ್ಡಿಪಿಐ ಅಭ್ಯರ್ಥಿ ಮೇರಿ ವೇಗಸ್ ಹೆಸರು ಆರಂಭದಿಂದಲೂ ಹರಿದಾಡುತ್ತಿತ್ತು. ಪತಿಯ ವರ್ಚಸ್ಸಿನ ಅಡಿಯಲ್ಲಿ ಪ್ರಚಾರ ತಂತ್ರ ಆರಂಭಿಸುವ ಮೇರಿ ಅವರಿಗೆ ಪ್ರಬಲ ಎನ್ನುವಂತಹ ಸ್ಪರ್ಧಿಗಳೇ ಇಲ್ಲ ಎಂಬುದು ಜನರ ಅಭಿಪ್ರಾಯ. ಈ ವಾರ್ಡಿನಿಂದ ಕಣದಲ್ಲಿ ಕಾಂಗ್ರೆಸ್ನ ಸಾಲಿ ಹಾಗೂ ಬಿಜೆಪಿಯ ಟಿಕೆ ಕವಿತಾ ಸ್ಪರ್ಧೆಯಲ್ಲಿದ್ದಾರೆ. ಎಸ್ಡಿಪಿಐನ ಮನ್ಸೂರ್ ಅಲಿ 4ನೇ ವಾರ್ಡಿನ ನಿರೀಕ್ಷಿತ ಅಭ್ಯರ್ಥಿಯಾಗಿ ಹೊರಹೊಮ್ಮುವ ಸಾಧ್ಯತೆ ಇದ್ದರೂ ಇಂಜಿನಿಯರಿಂಗ್ ಪದವೀಧರ ಹಾಗೂ ಸ್ಥಳೀಯ ನಿವಾಸಿ ಎಚ್ಕೆ ದೀಪು ಬಿಗ್ ಫೈಟ್ ನೀಡಿದ್ದಾರೆ. ಕಾಂಗ್ರೆಸ್ನ ಮಹಮ್ಮದ್ ಯೂಸುಫ್, ಜೆಡಿಎಸ್ನ ಖಲೀಲ್ ಬಾದ್ಶಾ ಮತ್ತು ಕರ್ನಾಟಕ ರಾಷ್ಟ್ರೀಯ ಸಮಿತಿಯ ಮಹಮ್ಮದ್ ಫಯಾಜ್ ಕಣದಲ್ಲಿದ್ದಾರೆ. 5ನೇ ವಾರ್ಡ್ನಲ್ಲಿ ಬಿಜೆಪಿಗೆ ಸೆಡ್ಡು ಹೊಡೆದಿರುವ ಕಾಂಗ್ರೆಸ್ನ ಎಚ್ಎಂ ನಂದಕುಮಾರ್ ಚುನಾವಣೆಗೂ ಮುನ್ನವೇ ಗೆದ್ದಿದ್ದಾರೆ. ಬಿಜೆಪಿಯ ಎಸ್ಸಿ ಸತೀಶ್ ಹಾಗೂ ಜೆಡಿಎಸ್ನ ಎಚ್ಎ ರವಿಕುಮಾರ್ ಅವರುಗಳು ನಂದಕುಮಾರ್ಗೆ ಪ್ರಬಲ ಸ್ಪರ್ಧೆ ಒಡ್ಡುವಲ್ಲಿ ವಿಫಲರಾಗಿದ್ದಾರೆ. ಅತ್ಯಂತ ಕುತೂಹಲ ಕೆರಳಿಸಿರುವ 6ನೇ ವಾರ್ಡ್ನಲ್ಲಿ ಬಿಜೆಪಿಯಿಂದ ಮಾಜಿ ಸದಸ್ಯ ಕೆಎಸ್ ರಮೇಶ್, ಹಿರಿಯ ಕಾಂಗ್ರೆಸ್ಸಿಗ ಎಜಿ ರಮೇಶ್, ಜೆಡಿಎಸ್ನಿಂದ ಎಂ ಖಲೀಲ್ ಸ್ಪರ್ಧಿಸಿದ್ದರು. ಈ ಎಲ್ಲರನ್ನೂ ಮಣಿಸಲು ಪಕ್ಷೇತರ ಅಭ್ಯರ್ಥಿ ಆರ್ ಮಹೇಶ್ ಕುಮಾರ್ ಶತ ಪ್ರಯತ್ನ ಮಾಡಿದ್ದಾರೆ. ಕೆಎಸ್ ರಮೇಶ್ ಮತ್ತು ಮಹೇಶ್ ಕುಮಾರ್ ನಡುವೆ ನೇರ ಹಣಾಹಣಿ ಎಂದು ಹೇಳಲಾಗುತ್ತಿದ್ದರೂ ಮತದಾರರ ಒಲವು ಮಹೇಶ್ ಕುಮಾರ್ ಮೇಲಿದೆ ಎನ್ನಲಾಗುತ್ತಿದೆ. 7ನೇ ವಾರ್ಡ್ ಕೂಡ ಈ ಬಾರಿ ಎಸ್ಡಿಪಿಐಗೆ ಒಲಿಯುವ ಎಲ್ಲ ಸಾಧ್ಯತೆಗಳು ನಿಚ್ಚಳವಾಗಿವೆ. ಮಾಜಿ ಸದಸ್ಯರಾಗಿದ್ದ ಎಸ್ಡಿಪಿಐನ ಆಮೀನ್ ಮೌಸಿನ್ ಕಳೆದ ಬಾರಿ ಅನೇಕ ಹಗರಣಗಳ ವಿರುದ್ಧ ಒಂಟಿ ಧ್ವನಿ ಮೊಳಗಿಸಿದ್ದಲ್ಲದೆ ತಮ್ಮ ವಾಕ್ ಶಕ್ತಿಯಿಂದ ಗಮನ ಸೆಳೆದಿದ್ದರು. ತಮ್ಮ ಅದೇ ವರ್ಚಸ್ಸನ್ನು ಉಳಿಸಿಕೊಂಡಿರುವ ಆಮೀನ್ ಮೌಸಿನ್ ಮತ್ತೊಮ್ಮೆ ಕೌನ್ಸಿಲರ್ ಆಗುವ ಸಾಧ್ಯತೆಯಿದೆ. ಈ ವಾರ್ಡ್ನಲ್ಲಿ ಕೈಯಿಂದ ಪ್ರಭು, ಬಿಜೆಪಿಯಿಂದ ರೋಷನ್ ಮತ್ತು ಜೆಡಿಎಸ್ನ ಜನಾರ್ದನ್ ಕಣದಲ್ಲಿದ್ದಾರೆ. 8ನೇ ವಾರ್ಡಿನಲ್ಲಿ ಕಾಂಗ್ರೆಸ್ನ ಮುಮ್ತಾಜ್ ಬೇಗಂ, ಬಿಜೆಪಿಯ ಸವಿತಾ ರಾಕೇಶ್, ಜೆಡಿಎಸ್ನ ಆಯಿಷಾ ಹಮೀದ್, ಎಸ್ಡಿಪಿಐನ ನಫೀಸಾ ಅಕ್ಬರ್ ಮತ್ತು ಪಕ್ಷೇತರ ಅಭ್ಯರ್ಥಿ ಭಾರತಿ ರಮೇಶ್ ಇದ್ದಾರೆ. ಈ ಪೈಕಿ ಬಿಜೆಪಿಯ ಸವಿತಾ ರಾಕೇಶ್ ಮತ್ತು ಪಕ್ಷದ ಬಂಡಾಯ ಅಭ್ಯರ್ಥಿ ಭಾರತಿ ರಮೇಶ್ ವಿರುದ್ಧ ನೇರ ಪೈಪೋಟಿ ಎದುರಾಗಿದೆ. ಇಲ್ಲಿ ಗೆಲುವಿನ ಅಂತರಕ್ಕೆ ಬೇಕಾಗಿರುವುದು ಬೆರಳೆಣಿಕೆ ಮತಗಳು ಮಾತ್ರ. ಇಬ್ಬರಲ್ಲಿ ಯಾರೊಬ್ಬರು ಗೆದ್ದರೂ ಅಂತರ ಅತ್ಯಂತ ಕಡಿಮೆ ಇರಲಿದೆ. 9ನೇ ವಾರ್ಡ್ನಲ್ಲಿ ಜೆಡಿಎಸ್ ಅಭ್ಯರ್ಥಿ ಸಲ್ಮಾ ಖಾನಂ ಹೆಸರು ಕೇಳಿಬರುತ್ತಿದೆ. ಇದು ನಗರಸಭಾ ಮಾಜಿ ಸದಸ್ಯ ಕೆಎಂ ಗಣೇಶ್ ಅವರ ವಾರ್ಡ್. ಪಕ್ಷದ ಜಿಲ್ಲಾಧ್ಯಕ್ಷರಾಗಿರುವ ಕೆಎಂ ಗಣೇಶ್ ಅವರಿಗೆ ಇದು ಪ್ರತಿಷ್ಠೆಯ ವಾರ್ಡ್ ಕೂಡ. ಹಾಗಾಗಿ ಜೆಡಿಎಸ್ ಅನ್ನು ಗೆಲ್ಲಿಸಿಕೊಳ್ಳಬಲ್ಲ ಎಲ್ಲ ತಂತ್ರಗಳನ್ನು ಇಲ್ಲಿ ಪ್ರಯೋಗಿಸಲಾಗಿದ್ದು ಯುವ ತಂಡವೇ ಕಾರ್ಯಾಚರಣೆ ನಡೆಸಿದೆ. ಈ ತಂತ್ರಕ್ಕೆ ಪ್ರತಿತಂತ್ರವಾಗಿ ಬಿಜೆಪಿಯ ಕಲಾವತಿ ಗೆಲುವಿಗೂ ಇಲ್ಲಿ ಯುವ ತಂಡ ಕೆಲಸ ಮಾಡಿರುವುದು ವಿಶೇಷ.
10ನೇ ವಾರ್ಡ್ ಫಲಿತಾಂಶ ಇನ್ನೂ ನಿಗೂಢವಾಗಿಯೇ ಉಳಿದುಬಿಟ್ಟಿದೆ. ಆದರೆ ಜೆಡಿಎಸ್ ಅಭ್ಯರ್ಥಿ ಮುಸ್ತು ಹೆಸರು ಎಲ್ಲರ ಬಾಯಲ್ಲೂ ಚಾಲ್ತಿಯಲ್ಲಿದೆ. ಈ ಕ್ಷೇತ್ರದಲ್ಲಿ ಒಂದು ವೇಳೆ ನೇರ ಪೈಪೋಟಿ ಇದ್ದರೂ ಪಿಜಿ ಸುಕುಮಾರ್ ಅವರದ್ದು ಎಂಬುದು ಜನವಲಯದಲ್ಲಿ ಕೇಳಿಬರುತ್ತಿರುವ ಮಾತು. ಈ ವಾರ್ಡಿನಲ್ಲಿ ಬಿಜೆಪಿಯಿಂದ ಬಿಕೆ ಜಗದೀಶ್, ಕಾಂಗ್ರೆಸ್ನಿಂದ ಮಾಜಿ ಸದಸ್ಯ ಅಬ್ದುಲ್ ರಜಾಕ್ ಇದ್ದಾರೆ. ಜೊತೆಗೆ ಪಕ್ಷೇತರರಾಗಿ ಅಬ್ದುಲ್ ಸತ್ತಾರ್, ಲಿಯಾಕತ್ ಆಲಿ ಮತ್ತು ಕೆಜಿ ಪೀಟರ್ ಇದ್ದಾರೆ. ಕಳೆದ ಅವಧಿಯಲ್ಲಿ 16ನೇ ವಾರ್ಡಿನಲ್ಲಿ ಸ್ಪರ್ಧಿಸಿದ್ದ ಕೆಜಿ ಪೀಟರ್ ಮತ್ತು ಜೆಡಿಎಸ್ನ ಬಿವೈ ರಾಜೇಶ್ ಮಧ್ಯೆ ಹಣಾಹಣಿ ನಡೆದಿತ್ತು. ಆಶ್ಚರ್ಯಕರವಾಗಿ ಪೀಟರ್ ಆಯ್ಕೆಯಾಗಿದ್ದರು. ಇದೇ ಫಲಿತಾಂಶ 10ನೇ ವಾರ್ಡಿನಲ್ಲಿ ಕಾಣಿಸಿಕೊಂಡು ಸುಕುಮಾರ್ ಆಯ್ಕೆಯಾದರೂ ಅಚ್ಚರಿಯಿಲ್ಲ. 11ನೇ ವಾರ್ಡ್ನಲ್ಲಿ ಕಾಂಗ್ರೆಸ್ಸಿನ ಫರ್ಜಾನಾ, ಬಿಜೆಪಿಯ ಶಿವಕುಮಾರಿ, ಜೆಡಿಎಸ್ನ ರಾಜೇಶ್ವರಿ, ಪಕ್ಷೇತರರಾಗಿ ತಜಸುಂ, ಆಮ್ ಆದ್ಮಿಯಿಂದ ಫಾತಿಮಾ ಮತ್ತು ಎಸ್ಡಿಪಿಐನಿಂದ ನೀಮಾ ಅರ್ಷದ್ ಕಣದಲ್ಲಿದ್ದಾರೆ. 3 ಮಾಜಿ ಸದಸ್ಯರು ಮತ್ತು 3 ಹೊಸಬರು. ಯಾವುದೇ ಜಿದ್ದಾಜಿದ್ದಿ ಇಲ್ಲದೆ ಈ ಕ್ಷೇತ್ರವನ್ನು ಎಸ್ಡಿಪಿಐ ಗೆದ್ದುಕೊಂಡರೆ ವಿಸ್ಮಯವೇನೂ ಇಲ್ಲ ಎಂಬುದು ಮೂಲಗಳ ಮಾಹಿತಿ. 12ನೇ ವಾರ್ಡಿನಿಂದ ಬಿಜೆಪಿಯ ಬಿಎಂ ರಾಜೇಶ್ ಗೆಲುವಿನ ಹಾದಿಯಲ್ಲಿದ್ದಾರೆ ಎನ್ನುತ್ತಿದೆ ಸಮೀಕ್ಷೆ. ಇವರಿಗೆ ಸ್ಪರ್ಧೆಯೊಡ್ಡುತ್ತಿರುವವರು ಕಾಂಗ್ರೆಸ್ನ ಮುನೀರ್ ಅಹಮದ್. ಗೆಲುವಿನ ಅಂತರವೇನಿದ್ದರೂ ಅಲ್ಪ ಮತಗಳು ಮಾತ್ರ. ಉಳಿದಂತೆ ಕಣದಲ್ಲಿ ನಿಸಾರ್ ಅಹಮದ್ ಜೆಡಿಎಸ್, ಕಲಂದರ್ ಬಾಷಾ ಆಮ್ ಆದ್ಮಿ, ಎಂಎಂ ಬಶೀರ್ ಅಹಮದ್ ಎಸ್ಡಿಪಿಐನಿಂದ ಉಳಿದುಕೊಂಡಿದ್ದಾರೆ. 13ನೇ ವಾರ್ಡ್ನಿಂದ ಮಾಜಿ ಅಧ್ಯಕ್ಷೆ ಕಾಂಗ್ರೆಸ್ನ ಕಾವೇರಮ್ಮ ಸೋಮಣ್ಣ ಸ್ಪರ್ಧೆಯಲ್ಲಿದ್ದಾರೆ. ಆದರೆ ಇವರ ಎದುರಾಳಿ ಅಭ್ಯರ್ಥಿ ಬಿಜೆಪಿಯ ಸಿಕೆ ಮಂಜುಳಾ ಗೆಲ್ಲುವ ಎಲ್ಲ ನಿರೀಕ್ಷೆಗಳು ದಟ್ಟವಾಗಿವೆ. ಜೆಡಿಎಸ್ನ ಎಂಎಸ್ ಕವಿತಾ ಮತ್ತು ಮೇರಿ ಕಣದಲ್ಲಿದ್ದಾರೆ. ನಿವೃತ್ತ ಪೊಲೀಸ್ ಸಿಬ್ಬಂದಿ, ಸಮಾಜ ಸೇವಕ ಕಾವೇರಪ್ಪ ಅವರ ಪತ್ನಿ ಉಷಾ 14ನೇ ವಾರ್ಡಿನಿಂದ ನಿರಾಯಾಸವಾಗಿ ಗೆಲುವು ಸಾಧಿಸುತ್ತಾರೆ ಎನ್ನುತ್ತಿದೆ ಸಮೀಕ್ಷೆ. ಇದು ಮಾಜಿ ಸದಸ್ಯ ಉನ್ನಿಕೃಷ್ಣ ಅವರ ವಾರ್ಡ್. ಕಣದಲ್ಲಿ ಕಾಂಗ್ರೆಸ್ನ ಕುಸುಮಾ, ಜೆಡಿಎಸ್ನಿಂದ ಎಂಕೆ ಮೀನಾಕ್ಷಿ ಇದ್ದರೂ ಉಷಾ ಗೆಲುವು ನಿಶ್ಚಿತ ಎನ್ನಲಾಗುತ್ತಿದೆ. 15ನೇ ವಾರ್ಡ್ನ ಬಿಜೆಪಿ ಅಭ್ಯರ್ಥಿ ಪಿ ಚಂದ್ರಶೇಖರ್ ಇಬ್ಬರು ಮಹಿಳಾ ಎದುರಾಳಿಗಳ ಮಧ್ಯದಿಂದ ಎದ್ದು ಬರುತ್ತಾರೆ ಎಂಬುದು ಕ್ಷೇತ್ರದ ಚಿತ್ರಣ. ಕಾಂಗ್ರೆಸ್ ಸ್ವರ್ಣಲತಾ ಮತ್ತು ಜೆಡಿಎಸ್ನ ವನಿತಾ ಕಣದಲ್ಲಿದ್ದಾರೆ. ಸಂಘ ಪರಿವಾರ ಮೂಲದ ಪಿ ಚಂದ್ರಶೇಖರ್ ಗೆಲುವಿಗೆ ಬಿಜೆಪಿ ಶತಪ್ರಯತ್ನ ಮಾಡಿದೆ. ಭಾರೀ ಕುತೂಹಲಕ್ಕೆ ಕಾರಣವಾಗಿರುವ 16ನೇ ವಾರ್ಡಿನಲ್ಲಿ 2 ಬಾರಿ ಸೋಲುಂಡು ಜೆಡಿಎಸ್ನಿಂದ ಕಾಂಗ್ರೆಸ್ಗೆ ಬಂದು 3ನೇ ಬಾರಿ ಸ್ಪರ್ಧಿಸಿರುವ ರಾಜೇಶ್ ಯಲ್ಲಪ್ಪ ಒಂದೆಡೆಯಾದರೆ, ಇನ್ನೊಂದೆಡೆ ಸಂಘ ಪರಿವಾರ ಮೂಲದ ಕವನ್ ಕಾವೇರಪ್ಪ ಗೆಲ್ಲಲೇಬೇಕೆಂಬ ಪ್ರತಿಷ್ಠೆಯೂ ಅಡಗಿದೆ. ಇದರೊಂದಿಗೆ 25 ವರ್ಷ ಕಾಲ ಕಾಂಗ್ರೆಸ್ನಲ್ಲಿದ್ದು ಇದೀಗ ಜೆಡಿಎಸ್ನಿಂದ ಸ್ಪರ್ಧಿಸಿರುವ ಕೆಇ ಮ್ಯಾಥ್ಯೂ ಒಂದಿಷ್ಟು ಮತ ಬಾಚಿಕೊಂಡರೂ ಅಚ್ಚರಿಯಿಲ್ಲ. ಸ್ವತಃ ಬಿಜೆಪಿಗೆ ಕಗ್ಗಂಟಾಗಿರುವ ಈ ಕ್ಷೇತ್ರದಲ್ಲಿ ಕವನ್ ಗೆಲ್ಲುತ್ತಾರೋ, ಅಲ್ಪ ಮತಗಳ ಅಂತರದಿಂದ ರಾಜೇಶ್ ವಿಜಯ ಪತಾಕೆ ಹಾರಿಸುತ್ತಾರೋ ಕಾದು ನೋಡಬೇಕಿದೆ. ಯಾರೇ ಗೆದ್ದರೂ ದೊಡ್ಡ ಅಂತರದ ಗೆಲುವಾಗಿರುವುದಿಲ್ಲ ಎಂದೇ ಸಮೀಕ್ಷೆ ಹೇಳುತ್ತಿದೆ. 17ನೇ ವಾರ್ಡ್ನಲ್ಲಿ ಮಾಜಿ ಸದಸ್ಯರಾದ ಕಾಂಗ್ರೆಸ್ನ ಎಸಿ ದೇವಯ್ಯ ಹಾಗೂ ಪಕ್ಷೇತರರಾಗಿ ಬೇಬಿ ಮ್ಯಾಥ್ಯೂ ಸ್ಪರ್ಧಾ ಕಣದಲ್ಲಿದ್ದು, ಬಿಜೆಪಿಯ ಅರುಣ್ ಶೆಟ್ಟಿ, ಜೆಡಿಎಸ್ನ ಅಜಿತ್ ಕುಮಾರ್, ಆಮ್ ಆದ್ಮಿಯಿಂದ ಎಂಕೆ ಅಪ್ಪಯ್ಯ ಹಾಗೂ ಪಕ್ಷೇತರರಾಗಿ ಸಿಎ ಶರತ್ ಕಣದಲ್ಲಿದ್ದಾರೆ. ಹೇಗೆ ಅಳಿದು ತೂಗಿ ನೋಡಿದರೂ ಅರುಣ್ ಶೆಟ್ಟಿ ಮತ್ತು ಎಸಿ ದೇವಯ್ಯ ನಡುವೆ ನೇರ ಹಣಾಹಣಿ ಇದೆ. ಅಲ್ಪ ಮತಗಳ ಅಂತರದಿಂದ ಅರುಣ್ ಶೆಟ್ಟಿ ಗೆಲ್ಲುತ್ತಾರೆ ಎಂದು ಜನಮತ ಹೇಳುತ್ತಿದೆ. ಮಾಜಿ ಸದಸ್ಯರುಗಳಾದ ಪ್ರಕಾಶ್ ಆಚಾರ್ಯ ಮತ್ತು ಉಮೇಶ್ ಸುಬ್ರಹ್ಮಣಿ ನಡುವಿನ ನೇರ ಹಣಾಹಣಿಗೆ ಸಾಕ್ಷಿಯಾಗಿರುವುದು 18ನೇ ವಾರ್ಡ್. ಕ್ಷೇತ್ರದಲ್ಲಿ ಜೆಡಿಎಸ್ನ ಎನ್ಸಿ ಸುನಿಲ್, ಪಕ್ಷೇತರ ಎಂಎಸ್ ಸುರೇಶ್ ಗಣನೀಯ ಮತ ಗಳಿಸುವ ಸಾಧ್ಯತೆ ಕಡಿಮೆ. ಈ ಬಾರಿ ಕ್ಷೇತ್ರವನ್ನು ಬಿಜೆಪಿ ಗೆಲ್ಲಲಿದೆ ಎಂಬುದು ಸಾಕ್ಷಾತ್ ಸಮೀಕ್ಷೆ. 19ನೇ ವಾರ್ಡ್ನಲ್ಲಿ 6 ಮಂದಿ ಕಣದಲ್ಲಿದ್ದಾರೆ. ಮಾಜಿ ಉಪಾಧ್ಯಕ್ಷ ಕಾಂಗ್ರೆಸ್ನ ಟಿಎಂ ಅಯ್ಯಪ್ಪ, ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಸುನಿಲ್ ನಂಜಪ್ಪ, ಜೆಡಿಎಸ್ನ ರಾಜೀವ್ ಕುಮಾರ್, ಆಪ್ನಿಂದ ಪೃಥ್ವಿ, ಪಕ್ಷೇತರಾಗಿ ಕೆವಿ ಮಣಿ ಹಾಗೂ ಬಿಜೆಪಿಯ ಅಪ್ಪಣ್ಣ ಸ್ಪರ್ಧೆಯಲ್ಲಿದ್ದಾರೆ. ಟಿಎಂ ಅಯ್ಯಪ್ಪ ಗೆಲ್ಲುತ್ತಾರೆ ಎಂದು ನಿರೀಕ್ಷಿಸಲಾಯಿತಾದರೂ ಯುವ ಮತ್ತು ಉತ್ಸಾಹಿ ತರುಣ ಕೆಎಂ ಅಪ್ಪಣ್ಣ ತಮ್ಮ ಜನಸೇವೆಯಿಂದ ಈಗಾಗಲೇ ಗುರುತಿಸಿಕೊಂಡು ಮತದಾರರ ಮನ ಸೆಳೆದಿದ್ದಾರೆ. ಗೆಲುವಿನ ತೀರ ಹತ್ತಿರ ತಲುಪಿದ್ದಾರೆ. ಆದಾಗ್ಯೂ ಟಿಎಂ ಅಯ್ಯಪ್ಪ ಮತ್ತು ಅಪ್ಪಣ್ಣ ನಡುವೆ ಟಗ್ ಆಫ್ ವಾರ್ ನಡೆದಿದೆ. 20ನೇ ವಾರ್ಡ್ ಮಾಜಿ ಸದಸ್ಯೆ ಅನಿತಾ ಪೂವಯ್ಯ ಅವರಿಗೆ ಗೆಲುವು ತಂದುಕೊಡಲಿದೆ ಎನ್ನುತ್ತಿದೆ ಸಮೀಕ್ಷೆ. ಅನಿತಾ ಅವರಿಗೆ ನೇರ ಪ್ರತಿಸ್ಪರ್ಧಿ ಪಕ್ಷೇತರ ಹಾಗೂ ಬಿಜೆಪಿ ಬಂಡಾಯ ಅಭ್ಯರ್ಥಿ ಲಕ್ಷ್ಮಿ. ಕಾಂಗ್ರೆಸ್ನ ಲಿಲ್ಲಿ ಮತ್ತು ಜೆಡಿಎಸ್ನ ರಶ್ಮಿ ಸ್ಥಳೀಯರಾದರೂ ಮತದಾರರ ಮೇಲೆ ಪ್ರಭಾವ ಬೀರಿಲ್ಲ ಎಂಬುದು ಜನರ ಅಭಿಪ್ರಾಯ. ಮಾಜಿ ಅಧ್ಯಕ್ಷೆ ಕಾಂಗ್ರೆಸ್ನ ಜುಲೇಖಾಬಿ, ಶ್ವೇತಾ ಬಿಜೆಪಿಯಿಂದ, ಜೆಡಿಎಸ್ನ ಪ್ರತ್ಯುಷ್ಯ, ಪಕ್ಷೇತರಾಗಿ ಮಂಗಳಮುಖಿ ದೀಕ್ಷಾ ಮತ್ತು ಬಿಜೆಪಿ ಬಂಡಾಯವಾಗಿ ಚಿತ್ರಾವತಿ 21ನೇ ವಾರ್ಡ್ನಲ್ಲಿ ಗಮನ ಸೆಳೆಯುತ್ತಿದ್ದಾರೆ. ಇಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿರುವ ಶ್ವೇತಾ ತನ್ನ ಪತಿ ಕೆಟಿ ಪ್ರಶಾಂತ್ ವರ್ಚಸ್ಸಿನಿಂದ ಅಲ್ಪ ಮತಗಳನ್ನು ಪಡೆಯಬಹುದು. ಇನ್ನೊಂದೆಡೆ ಜೆಡಿಎಸ್ನ ಎಂಬಿಎ ಪದವಿದರೆ ಪ್ರತ್ಯುಕ್ಷ ಇನ್ನಷ್ಟೇ ಜನರಿಗೆ ಹತ್ತಿರವಾಗಬೇಕಿದೆ. ಮಂಗಳಮುಖಿ ದೀಕ್ಷಾ ಅವರ ಸಾಧನೆ ಶ್ಲಾಘನೀಯವಾಗಿದ್ದರೂ ಮತ ಗಳಿಸುವಷ್ಟು ಪ್ರಭಾವ ಬೀರಿಲ್ಲ. ಈ ಹಿನ್ನೆಲೆಯಲ್ಲಿ
ಜುಲೇಖಾ ಬಿ ಮತ್ತು ಧರ್ಮಸ್ಥಳ ಸಂಘದ ಕಾರ್ಯಕರ್ತೆ ಚಿತ್ರಾವತಿ ನಡುವೆ ನೇರ ಹಣಾಹಣಿ ನಡೆದಿದೆ. ಕೆಲವು ಬಿಜೆಪಿ ನಾಯಕರೆನಿಸಿಕೊಂಡವರೇ ಚಿತ್ರಾವತಿ ಪರ ಪ್ರಚಾರ ನಡೆಸಿರುವುದು ವಿಶೇಷ. ಚಿತ್ರಾವತಿಯೋ ಜುಲೇಖಾ ಬಿಯೋ ಎಂಬುದು ಅಂತಿಮ ಫಲಿತಾಂಶ. ಬಿಜೆಪಿಯಿಂದ ಕಾಂಗ್ರೆಸ್ಗೆ ತೆರಳಿ ಟಿಕೆಟ್ ಪಡೆದುಕೊಂಡ ಮಿನಾಜ್ ಪ್ರವೀಣ್ ಎರಡನೇ ಬಾರಿಗೆ 22ನೇ ವಾರ್ಡಿನಲ್ಲಿ ಕಣಕ್ಕಿಳಿದಿದ್ದಾರೆ. ಬಿಜೆಪಿಯ ಸಬಿತಾ, ಜೆಡಿಎಸ್ನ ಬಬಿತಾ, ಪಕ್ಷೇತರರಾಗಿ ಬೆನೆಡಿಕ್ಟ್ ಲೋಬೋ ಮತ್ತು ಆಶಾಲತಾ ಕೆಡಿ ಈ ವಾರ್ಡಿನಲ್ಲಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ನೇರ ಹಣಾಹಣಿ ಇದೆ. ಅಂತಿಮವಾಗಿ ಮಿನಾಜ್ ಪ್ರವೀಣ್ ನಗರಸಭೆ ಮೆಟ್ಟಿಲೇರುವ ನಿರೀಕ್ಷೆ ದಟ್ಟವಾಗಿದೆ. 23ನೇ ವಾರ್ಡ್ನಲ್ಲಿ ಬಿಜೆಪಿಯ ಹಿರಿಯ ಸದಸ್ಯೆ ಶಾರದಾ ನಾಗರಾಜ್, ಕಾಂಗ್ರೆಸ್ನಿಂದ ಶಿಲ್ಪರಾಣಿ, ಜೆಡಿಎಸ್ನಿಂದ ಪ್ರತಿಮಾ, ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಪ್ರೇಮ ಕಣದಲ್ಲಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಹಣಾಹಣಿ ಇದೆ. ಬಿಜೆಪಿ ಅಭ್ಯರ್ಥಿ ಗೆಲ್ಲುವ ಎಲ್ಲ ಲಕ್ಷಣಗಳು ಗೋಚರಿಸುತ್ತಿವೆ. ಒಟ್ಟಿನಲ್ಲಿ ಈ ಬಾರಿ ನಗರಸಭೆಯ ಆಡಳಿತದಲ್ಲಿ ತಾವರೆ ಅರಳಲಿದೆ. ಬಿಜೆಪಿ ಕನಿಷ್ಠ 8 ಮತ್ತು ಗರಿಷ್ಠ 12 ಸ್ಥಾನಗಳಲ್ಲಿ ಗೆಲ್ಲುವ ವಿಶ್ವಾಸವಿದ್ದು, ಉಳಿದಂತೆ ಯಾವ ಪಕ್ಷಕ್ಕೂ ಬಹುಮತ ಸಿಗುವ ಸಾಧ್ಯತೆಯಿಲ್ಲ. ಎರಡನೇ ದೊಡ್ಡ ಪಕ್ಷವಾಗಿ ಎಸ್ಡಿಪಿಐ ಹೊರಹೊಮ್ಮುವ ನಿರೀಕ್ಷೆ ಇದೆ. ಚಿತ್ತಾರದ ಸಮೀಕ್ಷೆಯನ್ನು ಕೆಲವು ವಿಶ್ವಸನೀಯ ಮೂಲಗಳು, ಮತದಾರರ ಭೇಟಿ, ಜನಾಭಿಪ್ರಾಯ ಮತ್ತಿತರ ಮೂಲಗಳಿಂದ ರೂಪಿಸಲಾಗಿದೆ. ಇದು ಕೇವಲ ಸಾಕ್ಷಾತ್ ಫಲಿತಾಂಶಕ್ಕೆ ಸಮೀಪವಾಗಿರುತ್ತದೆಯೇ ಹೊರತು ಪರಿಪೂರ್ಣ ಮತ್ತು ನಿಖರ ಅಂಕಿಅಂಶಗಳಲ್ಲ.